ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅಥವಾ ಈ ಹಿಂದುಳಿದ ವರ್ಗದಿಂದ ಬಂದಂತಹ ಸಿದ್ದರಾಮಯ್ಯನವರು ನಿಜಕ್ಕೂ ಒಬ್ಬ ನಮ್ಮ ರಾಜ್ಯ ಕಂಡಂತಹ ಮುತ್ಸದ್ದಿ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈ ಬಾರಿಯ ಬಜೆಟ್ ವಿಷಯಕ್ಕೆ ಬಂದಾಗ ಅವರು ನಾವು ಏನು ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಯೋಜನೆಗಳಿಗೆ ಅವರು ಚಕಾರ ಎತ್ತಿಲ್ಲ. ತುಂಬಾ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ನಮಗೆ ಮೂರನೇ ಹಂತದ ನೀರಿನ ಶುದ್ಧೀಕರಣ ಆಗಬೇಕಾಗಿದೆ HN ಅದ್ರ ಬಗ್ಗೆ ಅವ್ರು ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡಿಲ್ಲ. ನಿಜಕ್ಕೂ ನಿರಾಸೆ ತರುವಂತಹ ಒಂದು ವಿಷಯ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಮ್ಗೆ ದೊಡ್ಡ ಏನಾದ್ರೂ ಒಂದು ಶಾಪ ಅಂತಂದ್ರೆ ಅದ್ರ ನೀರು. ಆ ನೀರನ್ನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡ್ಬೇಕಾಗಿತ್ತು, ಆದ್ರೆ ಅದು ಮಾಡಿಲ್ಲ. ಏನಾಗಿದೆ, ಎರಡು ಹಂತದ ಶುದ್ಧೀಕರಣ ಆಗಿ ಬರ್ತಾ ಇರುವಂತಹ ನೀರು ಈಗಾಗಲೇ ಅದನ್ನ ಕುಡಿತಾ ಇರುವಂತಹ ಜನಗಳಿಗೆ ನಿಜಕ್ಕೂ ಆರೋಗ್ಯ ಸಮಸ್ಯೆ ಕಾಣ್ತಾ ಇರೋದು, ಮತ್ತೆ ಪಶುಗಳಿಗೆ ತೊಂದರೆ ಆಗ್ತಾ ಇರೋದು. ಜೊತೆಗೆ ನಾವು ಬೆಳೀತಾ ಇರೋ ಆ ನೀರನ್ನು ಉಪಯೋಗಿಸಿ ನಾವು ಏನ್ ಬೆಳೀತಾ ಇದೀವಿ ಬೆಳೆಗಳು, ಆ ಬೆಳೆಗಳಿಗೆ ಮಾರುಕಟ್ಟೆ ಮೌಲ್ಯ ಇಲ್ಲದೆ ಆಗಿರುವಂತದ್ದು, ಆ ತರಕಾರಿ ಹಣ್ಣುಗಳು ಬೇಗ ಕೆಡೋ ಅಂತದನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ. ಇದರ ಬಗ್ಗೆ ತುಂಬಾ ಆಕ್ಚುಲಿ ಇದು ತುಂಬಾ ಎಸೆನ್ಷಿಯಲ್ ಆಗಿರುವಂತಹ ಇದು. ಬಟ್ ಆದ್ರೆ ಸಿದ್ದರಾಮಯ್ಯನಂತವರ ಅಂತಹ ಒಬ್ಬ ಮುತ್ಸದ್ದಿ ನಾಯಕರು 16 ಬಾರಿ ಬಜೆಟ್ ಅನ್ನ ಮಂಡಿಸಿದವರಿಗೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಒಂದು ನಿಜಕ್ಕೂ ದುರ್ದೈವ ಅಂತಾನೆ ಹೇಳ್ಬೋದು. ಇದೊಂದು. ಅದ್ರ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ಇವತ್ತೇನಾಗಿದೆ, ಸುಮಾರು 100 ಕೋಟಿ ಅನುದಾನ ಕೊಟ್ಟಂತಹ ನಮ್ಮ ಬಿಜೆಪಿ ಸರ್ಕಾರದ ಈ ಯೋಜನೆ ಇವತ್ತು ನೆನೆಗುದಿಗೆ ಬಿದ್ದಿರುವಂತದ್ದು. ಅದರಲ್ಲಿ ಆಸ್ಪತ್ರೆಯ ಯಾವುದೇ ಸೌಲಭ್ಯ ಇಲ್ಲದೆ ಇರುವಂತದ್ದು, ಅಲ್ಲಿನ ಜನಕ್ಕೆ ಮತ್ತೆ ಸುತ್ತಮುತ್ತಲಿನ ಸುಮಾರು ಅಲ್ಲೇನಾದ್ರೂ ಒಂದು ಆಸ್ಪತ್ರೆ ಆಗ್ಬಿಟ್ರೆ ಒಂದು 70-80 ಕಿಲೋಮೀಟರ್ ರೇಡಿಯಸ್ ಅಲ್ಲಿರುವಂತಹ ಎಲ್ಲ ಬಡವರಿಗೆ, ಶೋಷಿತರಿಗೆ, ರೋಗಿಗಳಿಗೆ ಉಪಯೋಗ ಆಗುವಂತಹ ಒಂದು ಆಸ್ಪತ್ರೆ. ಅದಕ್ಕೆ ಇವತ್ತು ಅನುದಾನ ಕೊಟ್ಟಿಲ್ಲ. ಇವತ್ತು ಈ ಮುಂದಿನ ವರ್ಷದವರೆಗೂ ಮತ್ತೆ ಆಸ್ಪತ್ರೆ ಇರ್ಬೇಕಾಗಿರುವಂತದ್ದು. ಅಲ್ಲಿ ಏನ್ ಮೆಡಿಕಲ್ ಕಾಲೇಜ್ ಕಲಿತಾರೆ ಅವರಿಗೆ ಸರಿಯಾದ ಒಂದು ವಿದ್ಯೆ ಸಿಗದೆ ಇರೋದ. ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಕಲಿಯುವಂತಹ ಮಕ್ಕಳಿಗೆ ಆ ಮೆಡಿಕಲ್ ಆಸ್ಪತ್ರೆ ಇರಲೇಬೇಕಲ್ಲ, ಸುಸಜ್ಜಿತವಾದ ಮೆಡಿಕಲ್ ಆಸ್ಪತ್ರೆ. ಅದನ್ನು ಸಹ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿಲ್ಲ. ನಿಜಕ್ಕೂ ಇದರ ವಿರುದ್ಧ ನಾವು ನಮ್ಮ ಬಿಜೆಪಿ ಪಕ್ಷದ ಪರವಾಗಿ ಮತ್ತೆ ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಕೂಡ ನಮ್ಗೇನು ನಮ್ಗೆ ಎತ್ತಿನ ಹೊಳೆ ಮೊದಲಿಂದ ಸಹ ನಾನು ಶಾಶ್ವತ ನೀರಾವರಿ ಹೋರಾಟಗಾರರ ಜೊತೆ ಎಷ್ಟೋ ಸೇರಿ ನಾನು ಹೋರಾಟ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲಿ ಎತ್ತಿನ ಹೊಳೆ ನೀರು ನಮ್ಮ ಚಿಕ್ಕಬಳ್ಳಾಪುರ ತಲುಪೋದು ನಿಜಕ್ಕೂ ಒಂದು ಬರೀ ಸುಳ್ಳಿನ ಸರಮಾಲೆ ಅಂತ ಪಾತ್ರ ಅಂತ ಅನ್ಸುತ್ತೆ. ನಮ್ಗೆ ಯಾರಿಗೂ ಎತ್ತಿನ ಹೊಳೆ ನೀರು ಚಿಕ್ಕಬಳ್ಳಾಪುರ ಬಂದು ತಲುಪುತ್ತೆ ಅನ್ನೋ ಒಂದು ಇದಿಲ್ಲ, ಭರವಸೆ ಇಲ್ಲ. ಅದು ನಿಜಕ್ಕೂ ಒಂದು ಕಣ್ಣೊರೆಸುವಂತಹ ಒಂದು ಕೆಲಸ. ಅಷ್ಟೇ ನಮ್ಗೆ ಏನ್ ಕೊಡ್ತಾ ಇದೀರಾ ಅದನ್ನೇ ಶುದ್ಧವಾಗಿ ಒಂದು ನೀರು ಕೊಡಿ. ಆಮೇಲೆ ಎತ್ತಿನ ಹೊಳೆ ಬಂದ್ರೆ ನಿಜಕ್ಕೂ ಎಲ್ಲರಿಗೂ ಸಂತೋಷ. ನಾವ್ ಹೇಳಿದ್ರೆ ನಿಜ ಆಗ್ಬೇಕು ಅಂತೇನಿಲ್ಲ. ಎತ್ತಿನ ಹೊಳೆ ನೀರು ಬಂದ್ರೆ ಸಂತೋಷ, ಬಟ್ ಬರೋದಿಲ್ಲ ಅನ್ನೋ ಒಂದು ಕಡಾಖಂಡಿತವಾಗಿ. ಯಾಕಂತಂದ್ರೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿ 20 ವರ್ಷದ ಮೇಲೆ ಆಯ್ತು, ಅವ್ರಿಗೆ ಒಂದು ಹನಿ ನೀರು ಬಂದಿಲ್ಲ. ಸೊ ಅಂತ ಇದರಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಆ ನೀರನ್ನು ತಿರುಗಿಸೋ ಅಂತಹ ರಾಜಕೀಯ ಕೆಲಸಗಳು ಕೂಡ ನಡೀತಾ ಇದೆ. ಆದ್ರಿಂದ ದಯವಿಟ್ಟು ಎತ್ತಿನ ಹೊಳೆಯ ಒಂದು ಸುಳ್ಳು ಹೇಳೋದನ್ನ ಬಿಟ್ಟು ಮೂರನೇ ಹಂತದ ಶುದ್ಧೀಕರಣ ವ್ಯವಸ್ಥೆ ನೀರನ್ನ ನಮಗೆ ಕೊಡಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಪ್ರಾರ್ಥನೆ. ಸರ್, ಮುಂದಿನ ಬಜೆಟ್ ಅಲ್ಲಿ ಎತ್ತಿನ ಹೊಳೆಗೆ ಅನುದಾನ ಮೀಸಲಿಡುತ್ತೆ 27ಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಸ್ಥಳೀಯ ಶಾಸಕ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಶಾಸಕರಿಗಾಗಲಿ ಅಥವಾ ಸಿದ್ದರಾಮಯ್ಯನವ್ರಿಗಾಗಲಿ ನಾನು ವೈಯಕ್ತಿಕವಾಗಿ ಏನು ಅವ್ರು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಬಟ್ ಇದು ಬರದೇ ಇರೋಲ್ಲ, ಬರೋದಿಲ್ಲ ಅಂತ ಈಗಾಗಲೇ ನೀರಾವರಿ ತಜ್ಞರಾದ ಶಿವಯ್ಯ ಅವರು ಸಹ ಹೇಳಿದ್ರು. ಅವರು ಸ್ವರ್ಗದಲ್ಲಿದ್ದಾರೆ. ಅವರು ಸಹ ಅವ್ರಿಗೇನು ಯಾವುದೇ ಪಾರ್ಟಿಗೆ ಸೀಮಿತವಾಗಿಲ್ಲ. ಅಂತಹ ಒಬ್ಬ ನೀರಾವರಿ ತಜ್ಞರು ಹೇಳಿದ್ರಿಂದ ಅದು ನಿಜ ಕೂಡ ಆಗಿದೆ. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿ ನನಗೆ ಗೊತ್ತಿರುವಾಗ ಸುಮಾರು 20 ವರ್ಷ ಆಯ್ತು. ಇವತ್ತವರೆಗೂ ಒಂದು ಹನಿ ನೀರು ಬಂದಿಲ್ಲ. ಬೇರೆ ಬೇರೆ ಕಾರಣಗಳು ಯೋಚನೆಯಲ್ಲಿ ಬೇರೆ ಬೇರೆ ದುಡ್ಡೆತ್ತುವಂತ ಕೆಲಸ ಮಾಡ್ತಾ ಇರೋದ್ರೆ ನನಗೇನು ನೀರು ಬರುತ್ತೆ ಅಂತ ನನ್ನ ಕೆಲಸ. ಸರ್, ಈಗ ಸಂದೀಪ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ತುಂಬಾ ಮೋಸ